ಸಾಧನೆ ಯಾರ ಸ್ವತ್ತೂ ಅಲ್ಲ. ಸಾಧಿಸುವ ಛಲ ಹೊಂದಿದ್ರೆ ಯಾರು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ. ಹೌದು, ಕಲಬುರಗಿಯ ಮಹಿಳೆಯೊಬ್ಬರು ಕೇವಲ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಮುಗಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಕಲಬುರಗಿ ಜಿಲ್ಲೆಯ ಹಿರಿಯ ಸಾಹಿತಿ ಪ್ರಮೇಳ ಜಾನಪ್ಪ ಗೌಡ ಚಿಂಚೋಳಿ ಅವರು. ಪ್ರಮೇಳ ಜಾನಪ್ಪ ಗೌಡ ಚಿಂಚೋಳಿ ಓದಿದ್ದು ಕೇವಲ 7ನೇ ತರಗತಿ ಮಾತ್ರ. ತಮ್ಮ ಹುಟ್ಟೂರಿನಲ್ಲಿ 7ನೇ ತರಗತಿ ನಂತರ ಶಾಲೆ ಇಲ್ಲದ ಕಾರಣ ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ನಿಲ್ಲಿಸುತ್ತಾರೆ. ಆದರೆ ತಮಗಿರುವ ಬರವಣಿಗೆಯ ಶೈಲಿಯನ್ನು ಮುಂದುವರಿಸುತ್ತಾರೆ. ಪ್ರಮೇಳ ಅವರು ಬರವಣಿಗೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ. ಇಲ್ಲಿಯವರೆಗೆ ತ್ರಿಪದಿ, ಕಾದಂಬರಿ, ಕವನ ಸಂಕಲನ ಹೀಗೆ 10ಕ್ಕೂ ಅಧಿಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಅವರ ಬರವಣಿಗೆ ಕೌಶಲ್ಯದಿಂದ ಇದೀಗ ಅವರಿಗೆ ತಾಲೂಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗುವ ಯೋಗ ಒದಗಿ ಬಂದಿದೆ. ಕಲಬುರಗಿಯಲ್ಲಿ ಇಂದು ನಡೆಯಲಿರುವ ಕಲಬುರಗಿ ತಾಲೂಕು 8ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರ ಜೊತೆಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಚಿಟ್ಚಾಟನ್ನು ನಡೆಸಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಹಲವು ಮಹಿಳೆಯರು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಸಾಧನೆಯನ್ನು ಮಾಡಿದಿರುವುದನ್ನು ನಾವೆಲ್ಲ ನೋಡಿದ್ದೇವೆ. ಆದರೆ ಕಲಬುರಗಿಯ ಓರ್ವ ಹಿರಿಯ ಮಹಿಳಾ ಸಾಹಿತಿಗಳು ಕೇವಲ 7ನೇ ತರಗತಿವರೆಗೂ ವಿದ್ಯಾಭ್ಯಾಸವನ್ನು ಮುಗಿಸಿ ಇದೀಗ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಸುಮಾರು 7-8 ಪುಸ್ತಕಗಳನ್ನು ಬರೆದು ಇದೀಗ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವ್ರು ಯಾರು ಅಲ್ಲ, ಕಲಬುರಗಿಯ ಖ್ಯಾತ ಸಾಹಿತಿ ಪ್ರಮೇಳ ಜಾನಪ್ಪ ಗೌಡ ಚಿಂಚೋಳಿ ಅವರು ಸದ್ಯ ಇದೀಗ ಕಲಬುರಗಿಯಲ್ಲಿ ನಡೆಯುತ್ತಿರುವ 8ನೇ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸದ್ಯ ನಮ್ಮೊಟ್ಟಿಗೆ ಅವರೇ ಇದ್ದಾರೆ, ಅವರೊಟ್ಟಿಗೆ ಮಾತಾಡ್ತಾ ಹೋಗ್ತೇನೆ. ಕಲಬುರಗಿಯಲ್ಲಿ ನಡೆಯುತ್ತಿರುವ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ನೀವು ಸರ್ವಾಧ್ಯಕ್ಷರಾಗಿ ನೇಮಕ ಆಗಿದ್ದೀರಿ. ನಿಮಗೆ ಮೊದಲಿಗೆ ಅಭಿನಂದನೆಯನ್ನು ನಾವು ಸಲ್ಲಿಸ್ತೇವೆ. ಹೇಗೆ ಅನಿಸ್ತಾ ಇದೆ ಮೇಡಮ್, ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ? ನಿಮ್ಮ ಅಭಿಪ್ರಾಯ? ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಮನೆಯಲ್ಲಿರುವವರನ್ನು ಹುಡುಕಿ ಅವರು ಮಾಡಿದ್ದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಇದೇ ಥರ ಯಾರು ಕಲಿಯದೆ ಕಡಿಮೆ ಕಲಿತು ಇಂಥ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೂ ಮುಂದೆ ಇಂಥ ಅವಕಾಶ ಸಿಗಲಿ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಈಗ ನೀವು ವಿದ್ಯಾಭ್ಯಾಸವನ್ನು ಎಲ್ಲಿ ಮಾಡಿದ್ರೆ ಮತ್ತು ಎಲ್ಲಿವರೆಗೂ ನಿಮ್ಮ ವಿದ್ಯಾಭ್ಯಾಸ ಮುಗಿದಿದೆ? ನಮ್ಮದು ಊರಲ್ಲಿ, ನಮ್ಮದು ಬಿಜಾಪುರ ಜಿಲ್ಲೆ ಬರ್ತದೆ, ಬಂಡಪನಹಳ್ಳಿ ಸಾವಡಿಗೆ ಅಂತ. ಅಲ್ಲೇ ನಮ್ಮದು 7ನೇ ತರಗತಿವರೆಗೆ ನಮ್ಮ ವಿದ್ಯಾಭ್ಯಾಸ ಆಯಿತು. ಅಲ್ಲೇ ಮುಂದೆ ಕಾಲೇಜು ಹೈಸ್ಕೂಲ್ ಇರಲಿಲ್ಲ, ಅದಕ್ಕೆ ಅಲ್ಲಿಗೆ ಮೊಟಕುಗೊಳಿಸ್ಬೇಕಾಯ್ತು. ಕಡಿಮೆ ಓದಿದ್ರು ಸಹ ಈ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದೆ. ನಿಮಗೆ ಸಾಹಿತ್ಯ ಕ್ಷೇತ್ರಕ್ಕೆ ಬರಲು ಪ್ರೇರಣೆ ಏನು? ಸಾಹಿತ್ಯ ಕ್ಷೇತ್ರಕ್ಕೆ ಬರಲು ನಾವು ಹಳ್ಳಿಯಲ್ಲೇ ಬೆಳೆದ್ರಿಂದ ಅಲ್ಲಿ ಒಂದು ಜಾನಪದ ಹಾಡಾಡಿ ಮತ್ತು ವಚನ ಸಾಹಿತ್ಯದ ಒಂದು ನಮ್ಮ ಅಜ್ಜನವರು ಹೇಳ್ತಾ ಇದ್ರು ವಚನ ಸಾಹಿತ್ಯವನ್ನು. ಆಮೇಲೆ ಇವು ತತ್ವ ಪದಗಳನ್ನು ಕೇಳ್ತಿದ್ದೆವು. ಅವೆಲ್ಲ ಕೇಳ್ತಾ ನಾವು ಬೆಳೆದಿದ್ದೆವು. ನಂತರ ಈ ಬದುಕಿನ ಅನೇಕ ವಿಷಯಗಳನ್ನು ತಗೊಂಡಾಗ, ಬದುಕಿನ ಅಲ್ಲಿ ಘರ್ಷಣೆಗಳನ್ನು ತಗೊಂಡಾಗ, ಈ ಸಮಾಜವನ್ನು ನಾವು ಒಂದು ದೃಷ್ಟಿಕೋನ ನೋಡಿದಾಗ ನಾವು ಬೆಳೆದಂಗೆ ಇದರಲ್ಲಿ ಸಾಹಿತ್ಯವನ್ನು ನಾನು ಹುಡುಕಾಡಿ ಆ ಸಾಹಿತ್ಯಕ್ಕೆ ಮತ್ತು ಬದುಕಿಗೆ ಎರಡೂ ಸಂಬಂಧಪಟ್ಟುಕೊಂಡು ಅನೇಕ ವಿಷಯಗಳ ಬಗ್ಗೆ ನಾನು ಬರೀಲಿಕ್ಕೆ ಆಸೆ. ತಾವು ಇಲ್ಲಿವರೆಗೂ ಎಷ್ಟು ಪುಸ್ತಕಗಳನ್ನು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ್ದೀರಿ? ಯಾವೆಲ್ಲ ಪುಸ್ತಕಗಳನ್ನು ಬರೆದಿದ್ದೀರಿ? ನಾನು ಮೊದಲೇ ಬರೆದದ್ದು ಕಾದಂಬರಿ ಒಂದೇ ಗೂಡು ಹಲವಕ್ಕೆ ಅಂತ. ಆ ನಂತರ 2 ಕಥಾ ಸಂಕಲನವನ್ನು ಬರೆದೆ. ಅವು ನಿರ್ಧಾರ ಮತ್ತು ಮಗು ಅರಳಿತು ಅಂತ. ಈ ಕಾದಂಬರಿಯಲ್ಲಿನೂ ಕೌಟುಂಬಿಕ ಜೀವನ ಹೆಂಗೆ ಹೋಗ್ತದೆ ಅನ್ನೋದು ನಾವು ನೋಡಿದಾಗ ಅದನ್ನು ಬರೆದೆ. ಮುಂದೆ ಕಥಾ ಸಂಕಲನ ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಇರ್ತಕ್ಕಂಥ ತೊಂದರೆಗಳನ್ನು ನೋಡಿದಾಗ ಅವು 16 ನನ್ನ ಕಥೆಗಳಲ್ಲೂ ಪ್ರತಿಯೊಂದು ಪಾತ್ರದಲ್ಲಿ ಹೆಣ್ಣು ಮಕ್ಕಳದು ಏನಿದೆ ಅಂತ ಅನ್ನೋದು, ಅಂದರೆ ಅವರ ಬರ್ತಕ್ಕಂಥ ಅವ್ರಿಗೆ ನೋವಾಗಲಿ, ಅದನ್ನು ಅವ್ರು ಸರಿಪಡಿಸ್ಕೊಂಡು ಹೋಗೋದಾಗಲಿ, ಅವರ ತಾಳ್ಮೆ ಆಗಲಿ, ಬದುಕನ್ನು ನಿಭಾಯಿಸ್ಕೊಳ್ಳುವಂಥದ್ದು ಏನು ಅವ್ರ ಬಲ್ಲಿ ಇರ್ತದೆ ಅದನ್ನೆಲ್ಲ ತಗೊಂಡು ನಾನು 16 ಕಥೆಗಳನ್ನು 2 ಪುಸ್ತಕದಲ್ಲಿ ರೂಪಿಸ್ತೇನೆ. ನಂತರ ಆಮೇಲೆ ನಾನು ಕವನವನ್ನು ಬರಲಿಕ್ಕೆ ಕವನ ಈಗಿನ ಸಮಾಜದಲ್ಲಿ ಆಗುಹೋಗಳನ್ನು ನೋಡಿದಾಗ ಒಂದೊಂಥರ ಮನಸ್ಸಿಗೆ ಏನೋ ಅನಿಸ್ತಾಗ, ಪ್ರೀತಿ ಪ್ರೇಮನೂ ಇರ್ಬೋದು, ಮತ್ತು ಇಂಥ ಬಂಡಾಯ ಸಾಹಿತ್ಯ ಅಂಥದ್ದಾದ್ರೂ ಹೊರ ಹಾಕಬೇಕನ್ನುವಂಥ ವಿಚಾರದಲ್ಲಿ ನಾನು ಕವನಗಳನ್ನು ಬರೀತಾ ಹೋದೆ. ಆ ನಂತರ ಬರ್ತಾ ನಾವು ವಚನ ಸಾಹಿತ್ಯವನ್ನು ಓದ್ಕೊಂಡಾಗ ಈ ಆಧುನಿಕ ವಚನಗಳು ಅಂತ ತಿಳ್ಕೊಂಡು ಮನುಜ ಅಂತ ಹೆಸರಿಟ್ಟು ನಮ್ಮೊಳಗಿರೋಕ್ಕಂಥ ಒಬ್ಬ ಮನುಜನನ್ನು ಎಚ್ಚರಿಸಲಿಕ್ಕೆ ಮೊದಲು ನಾವು ಅದನ್ನು ಸಿದ್ಧವಾಗಬೇಕು, ಮಂದಿಗೆ ಏನು ಹೇಳಬೇಕಾದ್ರೆ ಮೊದಲು ನಾವು ಸಿದ್ಧ ಆಗಬೇಕು ಅನ್ನುವಂಥ ಮನಸ್ಸಿಟ್ಟುಕೊಂಡು ಅಲ್ಲೇ ನಾನು ವಚನ ಸಂಕಲನ ಬರೆದೆ. ನಂತರ ಜಾನಪದ ಸಾಹಿತ್ಯದ ಒಂದು ತಿರುಳು ನೋಡಿದಾಗ, ಅದು ಓದಿದಾಗ
ಎಷ್ಟು ಅದು ಜಗತ್ತಿಗೆ ಬಹಳ ಸತ್ಯವಾದದ್ದು ಜಾನಪದ ಸಾಹಿತ್ಯ ಅಂತ ನನಗನ್ನಿಸಿದಾಗ ಆ ಜಾನಪದರ ದಾಟಿಯಲ್ಲಿನೇ ನಾನು ತ್ರಿಪದಿಗಳನ್ನು ಬರೆದು ಇದು ನನ್ನ ತ್ರಿಪದಿ ಲೆಕ್ಕವಿಲ್ಲದ ಗೆಜ್ಜೆ ಅಂತ ಹೇಳಿ ಪುಸ್ತಕ. ಹೀಗೆ 9 ಪುಸ್ತಕಗಳನ್ನು ನಾನು ಈ ಪ್ರಿಂಟ್ ಮಾಡಿದ ಮಾರಾಟ ಆಗಿದೆ. ಈಗೇನ 10ನೇದನ್ನು ನಾನು ಆರಂಭಿಸಿದೆ. ಮೇಡಮ್, ಈಗ ಟಿವಿ ಮತ್ತು ಮೊಬೈಲ್ ಹಾವಳಿಯಿಂದಾಗಿ ಸಾಹಿತ್ಯ ಆಸಕ್ತರು ಕಡಿಮೆ ಆಗ್ತಾರೆ, ಪುಸ್ತಕ ಓದೋರು ಕಡಿಮೆ ಆಗ್ತಿದ್ದಾರೆ. ಅಂದ್ರೆ ಸಾಹಿತ್ಯದ ಬಗ್ಗೆ ಆಸಕ್ತಿಗಳು ಕೂಡ ಕಡಿಮೆ ಆಗ್ತವೆ ಅಂತ ಯುವ ಪೀಳಿಗೆಗೆ ಈ ಬಗ್ಗೆ ನೀವು ಇಷ್ಟಪಡ್ತೀವಿ? ಇಲ್ಲ, ಯುವ ಪೀಳಿಗೆ ಅನ್ಕೂ ಈಗ ಓದಲೇಬೇಕಾದಂಥ ವಿಷಯ ಇದೆ. ಯಾಕಂದ್ರೆ ನಮ್ಮ ಇತಿಹಾಸವನ್ನು ನಾವು ಯಾವತ್ತೂ ಮರಿಬಾರ್ದು ಅನ್ನುವಂಥದ್ದು ನನ್ನ ಆಸೆ. ಅದಕ್ಕಾಗಿ ಯುವಕರು ಇವತ್ತು ನಮ್ಮ ಭಾಷೆ ಆಗಲಿ, ನಮ್ಮ ನಾಡು, ನಮ್ಮ ನುಡಿ ಮತ್ತು ನಮ್ಮ ಸಾಹಿತ್ಯವನ್ನು ಅವ್ರು ಎಷ್ಟು ಓದ್ತಾರ ಅದು ಈ ನಾಡಿಗೆ ಒಂದು ಶ್ರೇಷ್ಠತೆ ಅಂತ ನನಗನ್ಸುತ್ತೆ. ಯುವ ಪೀಳಿಗೆ ಅವಶ್ಯವಾಗಿ ಓದಬೇಕು ಮತ್ತು ನಮ್ಮ ಭಾಷೆ ಕನ್ನಡ ಭಾಷೆನೇ ಅವ್ರು ಕಲಿಬೇಕು. ಆ ಮಾತೃಭಾಷೆ ಅವ್ರು ಕಲಿತಾಗನೇ ನಮ್ಮ ಸಾಹಿತ್ಯ ಬೆಳೆಯಲಿಕ್ಕೆ ಸಾಧ್ಯ ಅಂತ ನನಗೆ ಅನಿಸುತ್ತೆ. ಮೇಡಮ್, ಈಗ ನೀವು ಬರೆದಿರೋ ತ್ರಿಪದಿ ಸಾಲುಗಳನ್ನು ಸ್ವಲ್ಪ ಹೇಳ್ಬೋದು ಸರ್. ಅದು ಕ್ಷಣ ಈಗ ನಾಗರ ಪಂಚಮಿ ಹಬ್ಬ ಇರೋದು, ಶ್ರಾವಣ ಮಾಸ ಇರೋದ್ರಿಂದ ನಾನು ಒಂದು ಉಡುಗೊರೆ ಬಗ್ಗೆ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯವ್ವ ಕಳಿಸಾಳ ನಾಗರ ಪಂಚಮಿಗೆ ದಿನಸ ಮ್ಯಾಲೆ ಕಣ ಇಟ್ಟು, ಕಣದ ಮ್ಯಾಲೆ ದಿನಸಿಟ್ಟು ಕಳುವ್ಯಾಳ ಪ್ರೀತಿಯ ಮಾತು ಒಳಗಿಟ್ಟು, ಪ್ರೀತಿಯ ಮಾತು ಒಳಗಿಟ್ಟು. ಹೀಗೆ ನಾನು ಬಂದಾಗ ಹಾಡೋದು ಮತ್ತು ಅದನ್ನು ಬರ್ಕೋತಾ ಹೋದೆ ನಾನು. ಮತ್ತು ಈಗ ನಮ್ಮದು ಏನಾಗಿದೆ ಅಂದರೆ ಮುಂದೆ ಬರ್ತಾ ಬರ್ತಾ ನಾವೆಲ್ಲ ಒಂದು ಜೀವನದ ತಿಳಿದ ಮೇಲೆ, ಈ ಬದುಕಿನ ಸಾರ ತಿಳಿದ ಮೇಲೆ ಒಂದು ನಾನು ತ್ರಿಪದಿ ಹೇಳಕ್ಕೆ ಇಷ್ಟಪಡ್ತೀನಿ. ತಾಯಿಯ ಮನೆ ಅಂದರೆ ಅಕ್ಷರ ಕಲಿಸುವ ಶಾಲೆ, ತಾಯಿಯ ಮನೆ ಅಂದರೆ ಅಕ್ಷರ ಕಲಿಸುವ ತಾಯೇ, ಅತ್ತೆಯ ಮನೆಯು ಆಟದ, ಅತ್ತೆಯ ಮನೆಯು ಆಟದ ಮೈದಾನ, ಮಕ್ಕಳ ಮನೆ ಚಂದ ನೋಟಕ, ಮಕ್ಕಳ ಮನೆ ಚಂದ ನೋಟಕ. ಈ ತೀರಿ ಸಂದರ್ಭ ಬಂದಾಗ ಅವೆಲ್ಲ ಹಾಡ್ಕೊತಾ ನಾನು ಬರೆದೆ ಅಂತ ನನಗನ್ಸುತ್ತೆ. ಮತ್ತು ಇವತ್ತು ಆಧುನಿಕವನ್ನು ನೋಡಿದಾಗೂ ನಾನು ಬರೆದ್ದೇನೆ. ಈಗ ಅವಾಗ ಮೊದಲ ಈಗ ಮತ್ತೆ ಗುಳ್ಳ್ಯಾಗ ಊಟ ಮಾಡಬೇಕು, ಈಗ ಬೆಣ್ಣೆ ಗುಳ್ಳ್ಯಾಗ ನೀರು ಕುಡಿಬೇಕು, ಇಂಥವೆಲ್ಲ ಹೇಳ್ತಾ ಇದ್ದಾಗ ಹಿಂದೆ ನಮ್ಮ ಅಜ್ಜಿಯವರು ಅದೇ ಮಾಡಿದ್ರು, ಮಾಡಿ ಅವ್ರು 100 ವರ್ಷ ಬದುಕಿದ್ರು. ಆದರೆ ಈಗ ನಾವು ಅದನ್ನ ಯಾಕೆ ತ್ರಿಪದಿ ಬರಿಬಾರ್ದು ಅಂತ ತಿಳ್ಕೊಂಡು ಹೇಳಿ ನಾನು ಒಂದು ತ್ರಿಪದಿನ ಹೇಳಕ್ಕೆ ಇಷ್ಟಪಡ್ತೀನಿ. ಗುಳ್ಳ್ಯಾಗಿನ ನುಚ್ಚುಂಡು, ಗುಳ್ಳ್ಯಾಗಿನ ಮೊಸರುಂಡು, ಗುಳ್ಳ್ಯಾಗಿನ ಬಾನ ಬಸರುಂಡು, ಗುಳ್ಳ್ಯಾಗಿನ ಬಾನ ಬಸರುಂಡು ಹೆಣಮಗಳು, ಬ್ಯಾನುಂಡು ಕೂಸು ಕಂಡಾಳ ಅಂತ. ಹೀಗೆ ಬಂದಂಗ ಅದನ್ನು ಹಾಡ್ಕೋತಾ ಬರೀಲಕ್ಕೆ ಆರಂಭ ಮಾಡಿದೆ ಅಂತ ಅನಿಸ್ತದೆ. ನೀವು ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿ ನಂತರ ಕಲಬುರಗಿಯ ಜನಪಗೌಡ ಚಿಂಚೋಳಿಯವರನ್ನ ಮದುವೆ ಆಗ್ತೀರಿ. ನಂತರ ಸಾಹಿತ್ಯಕ್ಕೆ ಅವರು ನಿಮಗೆ ನೀಡಿದ ಪ್ರೋತ್ಸಾಹ ಯಾವುದು? ಅವರು ತುಂಬ ಪ್ರೋತ್ಸಾಹ ನೀಡಿದ್ರಿಂದಲೇ ನಾವು ಏನಂದ್ರೆ ಇವತ್ತು ನೀವೆಲ್ಲರೂ ಬಂದು ನಮ್ಮನ್ನ ಸಂದರ್ಶನ ಮಾಡ್ತಾ ಇದ್ದೀರಿ ಮತ್ತು ಸನ್ಮಾನಗಳು ಮಾಡ್ತಾ ಇದ್ದೀರಿ. ಅವ್ರದ್ದು ಪ್ರೋತ್ಸಾಹ ನನಗೆ ಭಾಳ ತುಂಬ ಇದೆ ಅಂತ ಅನಿಸ್ತು. ಇದಿಷ್ಟು ಕಲಬುರಗಿಯಲ್ಲಿ ನಡೆಯುತ್ತಿರುವ ಕಲಬುರಗಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಪರಿಮಳ ಜಾನಪಗೌಡ ಚಿಂಚೋಳಿ ಅವರ ಮಾತಾಗಿದೆ. ತಾವು ಹುಟ್ಟು ಬೆಳೆದ ಊರಿನಲ್ಲಿ ಶಿಕ್ಷಣದ ಕೊರತೆಯಿಂದಾಗಿ ಅವರು ಕಡಿಮೆ ಪ್ರಮಾಣದಲ್ಲಿ ಶಿಕ್ಷಣವನ್ನು ಪಡೆದರೂ ಸಹ ಛಲ ಬಿಡದೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀಕಾಂತ್ ಬಿರಾಡ್, ಉತ್ತರ ಕರ್ನಾಟಕ ನ್ಯೂಸ್, ಕಲಬುರಗಿ.